ಮೊಹಮ್ಮದ್ ಪೈಗಂಬರರು ಹೇಳ್ತಾರ ಏನಂತ, ಬಾಡಿಗೆ ಮನೆಯಲ್ಲಿರುವಂತೆ ದಾನ ಮಾಡಬೇಡ. ದಾನ ಮಾಡನ್ನಕತ್ತಾರಂತೇಳಿ ಇದ್ದದ್ದೆಲ್ಲ ಕಳ್ಕೊಂಡು ಬಾಡಿಗೆ ಮನೆಯೊಳಗಿರುವಂಗ ದಾನ ಮಾಡಬಾರದು. ನಮ್ಮ ಜೀವನದೊಳಗ ದಾನವನ್ನ ಹೆಂಗ ತಿಳ್ಕೋಬೇಕು? ಬಾಡಿಗೆಯ ಮನೆಯಲ್ಲಿರುವಂತೆ ದಾನವನ್ನು ಮಾಡಬೇಡ, ನರಕ ಸೇರುವಂತೆ ಜಿಪುಣತನವನ್ನು ಮಾಡಬೇಡ ಅಂತಾರ. ಹಾಗೆ ಬಾಡಿಗೆ ಮನೆಯೊಳಗಿರುವಂಗ ದಾನವನ್ನು ಮಾಡಬೇಡ. ಒಂಟೆಗಳು ಅಂತ ನೋಡಿರಲ್ಲ, ಉದ್ದನ್ನು ಸೊಂಡಿವಿರ್ತಾವಲ್ಲ ಹಿಂಗ. ಒಂಟೆ ಸೂಜಿಯ ಮನೆಯೊಳಗೆ ಇದ್ರೊಳಗೆ ದಾರ ಪೋಣಿಸ್ತಿರಲ್ರಿ, ಕೆಲವು ಸೂಜಿಯಾಗ ದಾರ ಸಹಿತ ಹೋಗುವುದಿಲ್ಲ. ದಾರ ಹೋಗದೆ ಇರುವಂತಹ ಸೂಜಿಯಲ್ಲಿ ಒಂಟೆಗಳು ಹೋಗಬಹುದು ಅಂತಾರೆ. ಅದೇ ಪೈಗಂಬರ್, ಒಂಟೆಗಳು ಹೋಗಬಹುದು, ಆದರೆ ಜಿಪುಣ ಸ್ವರ್ಗವನ್ನು ಎಂದೂ ಕೂಡ ಸೇರಲಾರ ಅನ್ನುವಂತಹ ಸಿದ್ಧಾಂತವನ್ನು ಹೇಳ್ತಾರೆ. ಎಷ್ಟು ಸೂಕ್ಷ್ಮ ಐತಲ್ಲ ಇದು, ಬಹಳ ಸೂಕ್ಷ್ಮವಾಗಿರುವಂತಹದ್ದು. ನಮ್ಮ ಆತ ಹೇಳ್ತಾನ ಸರ್ವಜ್ಞ, ದಾನದ ವಿಚಾರವನ್ನ ಕೊಡಬೇಡ, ಕೊಡದೆ ಇರಬೇಡ, ಧರ್ಮ ಬಿಡಬೇಡ ಎಂದ ಸರ್ವಜ್ಞ. ಸೊಡರೆನ್ನೆ ತೀರಿದರೆ ಕೊಡನೆತ್ತಿ ಎರೆವರೆ. ಪ್ರಶ್ನೆ ಮಾಡ್ತಾನೆ ನೋಡ್ರಿ, ದೀಪಕ್ಕೆ ಎಣ್ಣೆ ಆಯ್ತು ಅಂತಂದ್ರೆ ಯಾರ ಡಬ್ಬಿ ಸುರುತ್ತಾರೇನು ಆಯಿಲ್ ಮಿಲ್ ನಮ್ದ ಐತಿ ಅಂತೇಳಿ? ಆಯಿಲ್ ಮಿಲ್ ನಮ್ದಪ್ಪ, ಏನ್ ಕಡಿಮೆ ಸುರು ಡಬ್ಬಿ ಅಂತಾರ ಯಾರ? ಇಲ್ಲ, ನಿಂದ ಮಿಲ್ ಇರುವಲ್ದಾಕ, ನಿಂದ ಡಬ್ಬಿ ಇರುವಲ್ದಾಕ ಒಂದು ಸಣ್ಣ ಚಮಚೆ ತಗೊಂಡು ಹೆಂಗ ದೀಪಕ್ಕೆ ಎಣ್ಣೆ ಹಾಕ್ತಿಯಲ್ಲ, ಹಾಗೆ ದಾನ ಎಷ್ಟಿರ್ಬೇಕಂದ್ರೆ ಇಷ್ಟಿರ್ಬೇಕು ಅಂತ ಹೇಳ್ತಾನವ. ಇರ್ಲೇಬೇಕು ಅಂತ. ಕೊಡನೆತ್ತಿ ಎರೆವರೆ, ಕೊಡಬೇಡ, ಕೊಡದೆ ಇರಬೇಡ, ಧರ್ಮ ಬಿಡಬೇಡ ಎಂದ ಸರ್ವಜ್ಞ. ಯಾರಾದ್ರೂ ನಿಮ್ಮ ಮನೆಗೆ ಭಿಕ್ಷೆಗೆ ಬಂದಾಗ, ದಾನ ಮಾಡ್ರಿ ಅಂತ ಬಂದಾಗ, ನಾವೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಸಾರ್ವಜನಿಕರಿಗೆ ಸಂತೋಷ ಪಡಿಸುವುದಕ್ಕಾಗಿ, ಸಾರ್ವಜನಿಕರನ್ನ ಸನ್ಮಾರ್ಗಕ್ಕೆ ಕಳಿಸುವ ಸಲುವಾಗಿ ಇಂತಹದ್ದನ್ನು ಒಂದು ಹಮ್ಮಿಕೊಂಡಿದ್ದೇವೆ ಅಂತ ಯಾರಾದ್ರೂ ನಿಮ್ಮ ಮನೆಗೆ ಬಂದ್ರೆ ಅವರನ್ನ ಒಳಗೆ ಕರಿಬೇಕು. ಮೊದಲನೇ ಕೆಲಸ, ಬರ್ರಿ ಬರ್ರಿ ಬರ್ರಿ, ಅವ್ರಿಗೊಂದು ಏನಾದ್ರೂ ಹಾಸಬೇಕು, ಇದ್ರ ಮೇಲೆ ಕುಂದ್ರಿ. ಆ ಕೂಡ್ಲೆ ಅವ್ರಿಗೊಂದಿಷ್ಟು ನೀರು ಕೊಡ್ಬೇಕು. ನೀರು ತಗೋರಿ. ಹಸದೀರಾ, ಊಟ ಮಾಡ್ತೀರಾ ಅಂತ ಕೇಳ್ರಿ. ಅವರು ನೀರು ಒಲ್ಲೆ ಅಂದ್ರೆ, ಊಟ ಒಲ್ಲೆ ಅಂದ್ರೆ ಅನವಶ್ಯಕ ಅವ್ರನ್ನ ಬಹಳ ಹೊತ್ತು ಕುಂದಿರಿಸಿಕೋಬಾರದು ಮನೆಯೊಳಗ. ನೀನು ಮಾಡುವ ದಾನಕ್ಕ ಎಷ್ಟು ಸಮಯ ತೆಗೆದುಕೊಳ್ಬೇಕಂತಂದ್ರೆ ಗೋದೋಹನದಷ್ಟು. ಗೋದೋಹನ ಅಂತಂದ್ರೆ ಒಂದು ಆಕಳನ್ನ ಹಿಂಡಬೇಕಾದ್ರೆ ಎಷ್ಟು ಸಮಯ ಬೇಕಾಗತ್ತಲ್ಲ ಅಷ್ಟು ಮಾತ್ರ ಅವ್ರನ್ನ ಕುಂದಿರಿಸಿಕೋಬೇಕೇ ಹೊರತಾಗಿ ಅದಕ್ಕಿಂತ ಹೆಚ್ಚು ಕುಂದಿರಿಸಿಕೊಂಡು ದಾನ ಕೊಟ್ಟಿದ್ದಾದ್ರೂ ಕೂಡ ಅದು ಪಾಪಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಬಹಳ ಹೊತ್ತು ಅವ್ರನ್ನ ಕುಂದಿರಿಸಿಕೊಳ್ಳುವಂಗಿಲ್ಲ, ಹೋಗಿ ಬಾ ಅನ್ನುವಂಗಿಲ್ಲ. ಹೀಗೊಂದಿಷ್ಟು ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕು. ಗಳಿಸು, ಸಾಕಷ್ಟು ಗಳಿಸು. ಮೊದಲು 100 ವರ್ಷ ಬದುಕ್ತೀನಿ ಅನ್ನುವಷ್ಟಲ್ಲ, 1000 ವರ್ಷ ಬದುಕ್ತೀನಿ, 1000 ವರ್ಷಕ್ಕೆ ಆಗುವಷ್ಟು ಬೇಕನ್ನುವಂತಹದ್ದನ್ನ ಗಳಿಸು. ಬಳಸುವಾಗ ನಾನು ನಾಳೆ ಸಾಯಲಿದ್ದೇನೆ ಅಂತ ಹೇಳಿ ಬಳಸಕ್ ಪ್ರಾರಂಭ ಮಾಡಬೇಕು. ಗಳಿಸುವಾಗ 1000 ವರ್ಷದ ಕಲ್ಪನೆ ಇರಲಿ, ಬಳಸುವಾಗ ನಾಳೆ ಸಾಯಲಿದ್ದೇನೆ ಅಂತ ಹೇಳಿ ಆ ಭಾವನೆ ನಿನಗೊಳಗೆ ಇರಲಿ, ನಿನಗೆ ಬಹಳಷ್ಟು ಬೆಲೆ ಬರ್ತದೆ. ಆದ್ರೆ ನಮ್ಮ ಜನ ಏನ್ ಮಾಡಕತ್ತಾರ, ಸಾಕಷ್ಟು ದಂಡಕ್ಕೆ ಕೈ ಚಾಚ್ತಾರೆ ಹೊರತಾಗಿ ದಾನಕ್ಕೆ ಕೈ ಚಾಚೋದಿಲ್ಲ. ಒಬ್ಬ ಅಂತಾನೆ, ಈ ಜನಗಳು ದಂಡ ಕೊಟ್ಟಷ್ಟು ದಾನ ಕೊಡಂಗಿಲ್ಲ, ಹೆಂಡ ಕುಡಿದಷ್ಟು ಹಾಲು ಕುಡಿಯಂಗಿಲ್ಲ, ಇಂಥ ಪರಿಸ್ಥಿತಿಗೆ ಬಂದು ನಿಂತಾರ ಅಂತ. ದಿಂಡೆರೆಗುಂಟು ಜಗ ಬಂಡರಿಗುಂಟು, ಅಂಡಲೆವರಿಗೆ ಇಲ್ಲೋ ಈ ಕಾಲ. ಮತ್ತೆ ಸುಳ್ಳರಿಗುಂಟು ನಿತ್ಯ ಹಾದರ ಕುಂಟು, ಉತ್ತಮರಿಗಿಲ್ಲೋ ಈ ಕಾಲ. ಪಾಪ ಕೆಲಸಗಳಿಗೆ ಸಾಕಷ್ಟು ಕೊಡ್ಲಿಕ್ಕೆ ಅವರು ತಯಾರದಾರ. ತೊತ್ತೇರಿಗುಂಟು ತಾಟ ಗಿತ್ತೆರಿಗುಂಟು, ಹೆತ್ತ ತಾಯಿಗಿಲ್ಲೋ ಈ ಕಾಲ. ಯಾರಾದರೂ ಅಂತವ್ರ ಕಂಡ್ರೆ ಬೇಕಾದಷ್ಟು ಕೊಡ್ತೀಯ, ನಿನಗೆ ಜನ್ಮ ಕೊಟ್ಟ ತಾಯಿಗೆ ಕೊಡಾಕ ಮನಸ್ಸು ಮಾಡೋದಿಲ್ಲ. ಈ ದಾನ ಮಾಡೋರೊಳಗೆ ಎಷ್ಟು ಪ್ರಕಾರ ಗೊತ್ತನ್ರಿ? ಯಾರದರ ಮನೆಯೊಳಗ ಆಕಳ ಇದ್ರೆ ಗೊತ್ತಾಕೈತದು. ಈ ಆಕಳದೊಳಗ ಒಂದೇ ತರ ಇರೋದಿಲ್ಲ. ಅವು ಆಕಳ ನಾನಾ ತರ ಇರ್ತೈತಿ. ಒಂದೊಂದು ಆಕಳ 3 ಹೊತ್ತು ಹಿಂಡ್ತಾವ, ಒಂದೊಂದು ಆಕಳ 2 ಹೊತ್ತು ಹಿಂಡ್ತಾವ, ಒಂದೊಂದು ಆಕಳ 1 ಹೊತ್ತು ಅಂತಾವ. ಅವು 1 ಹೊತ್ತು ಐತ್ರಿ ನಮ್ಮ ಆಕಳ ಅಂತಾರ ನೋಡ್ರಿ ಹೆಣ್ಮಕ್ಳು, 1 ಹೊತ್ತು ಹಿಂಡ್ತಾವ. ಇನ್ನು ಕೆಲವು ಈ 3, 2, 1 ಹಿಂಗಿರುದಿಲ್ಲ. ಅವು ಎಷ್ಟು ಟೈಮರ ಹಿಂಡ್ಕೋ, ಮುಂದೆ ತಿನ್ನಾಕಿಟ್ಟು ಹಿಂಡ್ಕೋ ಅಂತವು. ಕೆಲವು ಮುಂದಿಟ್ರೆ ಹಿಂಡ್ತಾವ, ಅದ್ ಸರಳ ಹಿಂಡಂಗಿಲ್ಲ ಅವು. ಇನ್ನು ಕೆಲವು ಆಕಳ ಮುಂದಿಟ್ರು ಹಿಂಡಂಗಿಲ್ಲ, ಮಾತು ದುಬ್ಬದ ಮೇಲೆ ಕೈ ಆಡಿಸ್ಬೇಕು. ಇನ್ನು ಕೆಲವು ಆಕಳ ಮುಂದಿಟ್ಟು ದುಬ್ಬದ ಮೇಲೆ ಕೈ ಆಡಿಸಿದ್ರೆ ಹಿಂಡಂಗಿಲ್ಲ, ಹಿಂದ ಕಾಲಿಗೆ ಹಗ್ಗ ಹಾಕಬೇಕು. ಇನ್ನು ಕೆಲವು ಆಕಳ ಹಗ್ಗ ಹಾಕಿದ್ರು ಹಿಂಡಂಗಿಲ್ಲ, ಮುಂದೊಂದು ಬಡಿಗೆ ತಗೊಂಡು ನಿಲ್ಬೇಕು ಮತ್ತೊಬ್ಬ. ನೋಡಿರಲ್ಲ ಇಷ್ಟ ಆಕಳನ ಹೆಂಗ? ಆಕಳಗಳಲ್ಲಿ ಇಷ್ಟ ಪ್ರಕಾರ ಅದಾವಲ್ಲ, ದಾನ ಕೊಡೋರೊಳಗೂ ಇಷ್ಟ ಪ್ರಕಾರ ಅದಾವ.
ಕೆಲವು ಜನ 3 ಹೊತ್ತು ಬೆಳಗ್ಗೆರ ಹೋಗ್ರಿ ಕೊಡ್ತಾರ, ಸಾಯಂಕಾಲರ ಹೋಗ್ರಿ ಕೊಡ್ತಾರ, ಮಧ್ಯಾಹ್ನರ ಹೋಗ್ರಿ ಕೊಡ್ತಾರ. ಇನ್ನು ಕೆಲವು ಮಂದಿ ಮಧ್ಯಾಹ್ನ ಕೊಡಂಗಿಲ್ಲ. ಅವರು ಬೆಳಗ್ಗೆರ ಬರ್ಬೇಕು, ಸಾಯಂಕಾಲರ ಬರ್ಬೇಕು. ಇಂಥ ಬಿಸಿಲಾಗಿ ಬಂದ್ರೆ ಗೊತ್ತಾಗಲ್ಲ ನಿಮಗೆ, ಕೊಡವ್ರ ಅವರು ಮಧ್ಯಾಹ್ನ ಕೊಡಂಗಿಲ್ಲ. ಇನ್ನು ಕೆಲವು ಮಂದಿ ಅದಕ್ಕೆ ಒಂದೇ ಟೈಮ್ ಮಾಡಿರ್ತಾರೆ, ಒಂದ್ ಟೈಮ್ ಬರ್ಬೇಕಪ್ಪ ಯಾವಾಗಾರ. ಇನ್ನು ಕೆಲವು ಮಂದಿ ಮುಂದೆ ಏನಾರು ಇಡ್ಬೇಕಂದ್ರೆ ಒಂದಿಟ್ಟು ಹೋಳ್ಕೊತ ಕುಂದ್ರದಪ್ಪ, ಏನ್ ಗಳಿಸಿದಿ, ಏನ್ ಚಂದದಿದೆ, ಅಬ್ಬಾ ಅನ್ಕೋತ ಕುಂದ್ರಬೇಕು ನೀವು ಹೋದವ್ರು.